ಇನ್ನು ಬೆಂಗಳೂರಿನಲ್ಲಿ ಮರ ಬೀಳುವಂಥದ್ದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಗಾಳಿ ಜೋರಾಗಿ ಬೀಸ್ತಾ ಇದೆ, ಕೆಲವು ಕಡೆಗಳಲ್ಲಿ ಮರ ಬೀಳುತ್ತಾ ಇದೆ. ಇದರ ಪರಿಣಾಮವಾಗಿ ದೊಡ್ಡ ಮಟ್ಟದ ಹಾನಿ ಕೂಡ ಆಗ್ತಾ ಇದೆ. ಬೆಂಗಳೂರು ಮಹಾಮಳೆಗೆ ಈಗ 4ನೇ ಬಲಿ. ಇಲ್ಲಿಯವರೆಗೂ ಕೂಡ 3 ಸಾವನ್ನಪ್ಪಿದ್ರು, ಇವತ್ತು ಮತ್ತೊಂದು ಸಾವಾಗಿದೆ. ಕೋರಮಂಗಲದಲ್ಲಿ ಮರ ಬಿದ್ದು ವ್ಯಕ್ತಿ ಸಾವನ್ನಪ್ಪಿರೋದು. ಕೋರಮಂಗಲದ ಸೌಭಾಗ್ಯ ಸ್ಟೋರ್ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಇಬ್ಬರು ಬೈಕ್ನಲ್ಲಿ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಮರ ಬಿದ್ದಿದೆ. ಅದರಲ್ಲಿ ಓರ್ವ ಸಾವನ್ನಪ್ಪಿದ್ದಾರೆ, ಇನ್ನೊಬ್ಬರು ಗಂಭೀರವಾಗಿ ಸ್ಥಿತಿಯಲ್ಲಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. 48 ವರ್ಷದ ಮೂಡಲಗಿರಿ ಮೃತ ದುರ್ದೈವಿ ಅಂತ ತಿಳಿದು ಬರ್ತಾ ಇದೆ. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮೃತದೇಹ ಇದೆ. ಇನ್ನೊಬ್ಬರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಮಹಾಮಳೆಗೆ 4ನೇ ಬಲಿ ಬೆಂಗಳೂರಿನಲ್ಲಿ ಆಗಿದೆ. ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು ಸಚಿವರು, ಎಲ್ಲರೂ ಕೂಡ. ಸರ್ಕಾರ ಹೇಳ್ತಾ ಇದ್ದಿದ್ದು ಅದನ್ನೇ, ಏನೂ ಆಗಿಲ್ಲ, ಒಂದಿಷ್ಟು ಅಲ್ಲಲ್ಲಿ ತಗ್ಗು ಪ್ರದೇಶಗಳು ನೀರು ನುಗ್ಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಆದರೆ ಸಾವಾಗಿಲ್ಲ ಅಂತ ಹೇಳ್ತಾ ಇದ್ರು. 3 ಸಾವಾಗಿತ್ತು, ಈಗ ಇದು 4ನೇ ಸಾವು. ಯಾರಿದರ ಜವಾಬ್ದಾರಿ ಹಾಕಿದ್ದಾಗ? ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ? ಮಳೆ ಬಂದು ಮನೆಗಳಿಗೆ ಹೋಗುವಂಥ ಪರಿಸ್ಥಿತಿ, ನೀರು ಹೋಗುವುದು ಬೇರೆ, ಆದರೆ ಸಾವಾಗ್ತಾ ಇದ್ದಿದ್ದು ಬಹಳ ನೋವಾಗುತ್ತೆ ನೋಡಿ. ಬೆಂಗಳೂರಿನಲ್ಲಿ ಮಳೆಯಿಂದಾಗಿರ್ತಕ್ಕಂಥ ಅನಾಹುತಗಳ ಸರಣಿ ಮುಂದುವರಿತಾ ಇದೆ. ಇವತ್ತು ಕೋರಮಂಗಲ 6 ಬ್ಲಾಕ್ನಲ್ಲಿ ವ್ಯಕ್ತಿಯೋರ್ವನ ತಲೆ ಮೇಲೆ ಮರದ ಕೊಂಬೆ ಬಿದ್ದು ಸಾವನ್ನಪ್ಪಿದ್ದಾರೆ. ನಾನಿವತ್ತು ಕೋರಮಂಗಲದ 6 ಬ್ಲಾಕ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಇಲ್ಲಿಯೇ ಒಂದು ಅಂದರೆ ಮೂಡಲ್ಗಿ ಎನ್ನುವಂತಹ ಒಬ್ಬ ವ್ಯಕ್ತಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. 35 ವರ್ಷದ ವಯಸ್ಸಿನ ವ್ಯಕ್ತಿ. ಅವರು ಈ ಒಂದು ರೋಡನ್ನು ಕೂಡ ಪಾಸ್ ಮಾಡುವಾಗ ಬೃಹತ್ತಾಗಿರ್ತಕ್ಕಂತಹ ಮರದ ಕೊಂಬೆ ಅವರ ಹೆಲ್ಮೆಟ್ ಮೇಲೆ ಬಿದ್ದಿದೆ. ಹೆಲ್ಮೆಟ್ ಮೇಲೆ ಬಿದ್ದುಬಿಟ್ಟು ಹೆಲ್ಮೆಟ್ ಕೂಡ ನುಚ್ಚು ನೂರಾಗಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹಾಫ್ ಹೆಲ್ಮೆಟನ್ನು ಹಾಕಿದ್ರು, ಹೀಗಾಗಿ ಅವರ ಒಂದು ತಲೆ ಕಂಪ್ಲೀಟ್ ಆಗಿ ಒಡೆದ್ಬಿಟ್ಟು ಅವರು ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ರಕ್ತದ ಕಲೆಗಳು ಕೂಡ ಅದೇ ರೀತಿಯಾಗಿದ್ದಾವೆ. ಮಧ್ಯಾಹ್ನ 3:30 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಅವರನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆಟೋದಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಇಲ್ಲಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ಸರ್, ಏನು ಹೇಳ್ತೀರಾ? ಯಾವಾಗಾಯಿತು ಘಟನೆ, ಏನು ಹೇಳ್ತೀರಾ? ಮೇಡಮ್, ಇವತ್ತು ಸಂಜೆ ಒಂದು 3:40 ಸಮಯದಲ್ಲಿ ಸಡನ್ನಾಗಿ ಮರ ಬಿತ್ತು. ಅವಾಗ ಅಷ್ಟೇನು ಮಳೆ ಇರಲಿಲ್ಲ, ಲೈಟಾಗಿ ಮಳೆ ಇತ್ತು. ಅವರು ಆ ಕಡೆಯಿಂದ ಈ ಕಡೆ ಬೈಕಲ್ಲಿ ಹೋಗ್ತಾ ಇದ್ರು, ಸಡನ್ನಾಗಿ ಬಿತ್ತು. ಅದು ಕೊಂಬೆ ಏನಿಲ್ಲ, ತಲೆಗೆ ಬಿದ್ದಿರೋದು. ಇಲ್ಲೊಂದು ಕಾರ್ ನಿಂತಿತ್ತು, ಅದ್ರ ಪಕ್ಕದಲ್ಲಿ ಬೈಕಲ್ಲಿ ಅವ್ರು ಬರ್ತಾಯಿದ್ರು, ಸಡನ್ನಾಗಿ ಬಿದ್ದಿರೋದು. ಇಬ್ಬರಿಗೆ ಏಟಾಗಿತ್ತು, ಅವರು ತೀರ್ಕೊಂಡ್ರು ಅಂತ ಹೇಳಿ ತುಂಬ ಬೇಜಾರಾಯಿತು. ಇಂಥ ಒಣಗಿರೋ ಮರಗಳು ತುಂಬ ಇದ್ದಾವೆ ಕೋರಮಂಗಲದಲ್ಲಿ ಅಥವಾ ಬೆಂಗಳೂರಲ್ಲಿ ತುಂಬ ಇದ್ದಾವೆ. BBMP ಅವರು ಅದನ್ನ ಐಡೆಂಟಿಫೈ ಮಾಡಿ ಆ ಥರದ ಮರಗಳನ್ನ ತೆಗಿಬೇಕು. ಇಲ್ಲ ಅಂತ ಹೇಳಿದ್ರೆ ಮಳೆ ನೋಡಿ, ಎಷ್ಟೊಂದು ಮಳೆ ಆಗ್ತಾಯಿದೆ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇಲ್ಲಿ ಈ ರೋಡಂತೂ 24 hours ಎಲ್ಲ ಜನ ಓಡಾಡ್ತಾ ಇರ್ತಾರೆ.